ಜೈಲು ವಿಡಿಯೋ ರಿಲೀಸ್ ಮಾಡಿದ್ದೆ ಡಿ ಗ್ಯಾಂಗ್ ಅಥವಾ ಡಿ ಲೀಡರ್. ಡಿ ಬೋನಿಗೆ ದಿಂಬಿಲ್ಲ, ಕಾದು ಖಾಕಿಗೆ ಗುನ್ನ ಇಟ್ರ ಡಿ ಗ್ಯಾಂಗ್. ಜೈಲಲ್ಲಿ ನಿರಂತರ ನರಕ ನೋಡಿದ್ದ ಡಿ ಬಾಸ್. ತಲೆ ಕೆಳಗಿಟ್ಕೊಳ್ಳಕ್ಕೊಂದು ದಿಂಬು ಕೊಡಿ ಅಂತ ಅಂಗಲಾಚಿ ಬೇಡ್ಕೊಂಡ್ರು ಕೊಡ್ಲಿಲ್ಲ. ನೀವು ತಡ್ಕೊಳ್ಳಿ, ನಿಮಗೆ ಮಾಡ್ತೀವಿ ಅಂತ ಹೇಳಿ ಏನಾದರೂ ಎಡವಟ್ಟಾಯ್ತಾ ಇದು? ಜೈಲಲ್ಲಿ ನಿರಂತರವಾದ ನರಕ ನೋಡಿದ್ದ ಡಿ ಬಾಸ್, ದಿಂಬಿಗಾಗಿ ಹೋರಾಡಿದ್ದ ದರ್ಶನ್, ಸೂರ್ಯನ ಬೆಳಕಿಗಾಗಿ ನರಳಾಡಿದ್ದ ದರ್ಶನ್, ಸ್ವಲ್ಪ ಹೊರಗೆ ಬಿಡ್ರು, ನನ್ನನ್ನು ಸ್ವತಂತ್ರವಾಗಿ ನಡಿಬೇಕು ಅಂತ ಹೇಳಿ ಕೇಳಕೊಂಡಿದ್ದ. ಪಾಪ ದರ್ಶನ್ಗೆ ಸಿಗದೇ ಇದ್ದ ಸೌಕರ್ಯ ರೇಪಿಸ್ಟರಿಗೆ ಸಿಕ್ತಲ್ಲ. ದರ್ಶನ್ ರೂಮಿಗೆ ಟಿವಿ ಕೊಟ್ಟಿಲ್ಲ, ಬದಲಾಗಿ ಟೆರರಿಸ್ಟ್ ರೂಮಿಗೆ LED ಕೊಟ್ಟರು. ಅವನು ಇಷ್ಟ ಬಂದು ಚಾನೆಲ್ ಟ್ಯೂನ್ ಮಾಡ್ಕೊಂಡು ನೋಡ್ತಿದ್ದ. ಅಣ್ಣಂಗೆ ಕೊಡಲ್ಲ ಅಂತೀರಾ? ಅಣ್ಣ ಕೊಟ್ಟವನೇ ನೋಡಿ ಅಂದ ಡಿ ಲೀಡರ್. ಜೈಲು ವಿಡಿಯೋ ರಿಲೀಸ್ ಮಾಡಿದ್ದೆ ಡಿ ಲೀಡರ್ ಅನ್ನೋ ಆರೋಪ ಇದೆ. ಕ್ವಶನ್ ಮಾರ್ಕ್. ನಾವು ಅದನ್ನು ದೃಢಪಡಿಸ್ತಿಲ್ಲ. ಡಿ ಬೋನಿಗೆ ದಿಂಬಿಲ್ಲ. ಪಾಪ ದರ್ಶನ್ನು, ನನಗೆ ಸ್ವಲ್ಪ ಜಾಗಿಂಗ್ ಹೆಚ್ಚಾಗಿ ಮಾಡಬೇಕು, ನಾನು ಸ್ವಲ್ಪ ನಡಿಬೇಕು, ನನ್ನ ದೇಹ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ, ನನಗೆ ಸ್ವಲ್ಪ ಎಕ್ಸಸೈಸ್ ಮಾಡಬೇಕು ಅಂತ ಹೇಳಿ ಎಲ್ಲ ಮನವಿ ಮಾಡ್ಕೊಂಡಿದ್ದೆ. ಅದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ಪೊಲೀಸ್ನವ್ರು. 5-10 ನಿಮಿಷನೂ ಏನೋ ನಡೆದಾಡ್ಕೊಂಡು ಸೆಲ್ಲಿಗೆ ಬರಬೇಕು ಅಂಥೇಳಿ ಒಂದು ನಿಯಮ. ಮನೆ ಆಹಾರಕ್ಕೆ ಅವಕಾಶ ಇರಲಿಲ್ಲ. ದರ್ಶನಿಗೆ ಸಿಗಬೇಕಾದಂಥ ಕೋರ್ಟ್ ಆದೇಶದಂತೆ ಸಿಗಬೇಕಾದ ಯಾವ ಸೌಕರ್ಯಗಳನ್ನು ಕೂಡ ಕೊಡ್ತಿರ್ಲಿಲ್ಲ. ಹೆಸರಿಗಂತ ನಾಮಕೆವಾಸ ಒಂದು ಸ್ವಲ್ಪ ಅವಕಾಶಗಳನ್ನು ಕೊಡ್ತಿದ್ರು. ಕಾದು ಕೂತು ಪ್ಲಾನ್ ಮಾಡಲಾಯ್ತಾ? ಈಗ ಧನ್ವೀರ್ನ ಪೊಲೀಸ್ನವರು ಎಳ್ಕೊಂಡು ಹೋಗಿದ್ದಾರೆ ವಿಚಾರಣೆಗೆ. ಆ ಧನ್ವೀರ್ ಏನಾದರೂ ವಿಡಿಯೋ ಮಾಡ್ಕಣ್ಣ, ನೀವು ನಮ್ಮ ಅಣ್ಣಂಗೆ ಈ ತರಹದ ಸೌಕರ್ಯ ಕೊಡ್ತಾ ಇಲ್ಲ, ಇಲ್ಲಿ ಕೆಲ ಮಂಗಗಳಿಗೆ ನೀವು ಈ ತರಹದ ಸೌಕರ್ಯ ಕೊಡ್ತಾ ಇದ್ದೀರಿ, ಇದು ರಾಜ್ಯದ ಜನತೆಗೆ ಗೊತ್ತು ಮಾಡಿಸ್ಬೇಕು ಅಂತ ಹೇಳಿ ಏನಾದರೂ ವಿಡಿಯೋ ಮಾಡ್ಕಣ್ಣ? ಕ್ವಶನ್ ಮಾರ್ಕ್. ನಮ್ಮ ಬಾಸಿಗೆ ನೀವು ಸೌಕರ್ಯ ಕೊಡಲ್ಲ, ಇಲ್ಲಿ ಕೆಲ ಕಿತ್ತೋದು ನನ್ನ ಮಕ್ಕಳಿಗೆ ಈ ಸೌಕರ್ಯಗಳನ್ನು ಕೊಡ್ತಿದ್ದೀರಾ. ರೇಪಿಸ್ಟರಿಗೆ, ಭಯೋತ್ಪಾದಕರಿಗೆ, ರಾಬರಿಗಳಿಗೆ, ಸ್ಮಗ್ಲರ್ಗಳಿಗೆ ಈ ಸೌಕರ್ಯಗಳನ್ನು ಜನರಿಗೆ ತಿಳಿಸ್ತೀನಿ ಅಂತ ಹೇಳಿ ಯಾರಾದರೂ ದರ್ಶನ್, ಡಿ ಗ್ಯಾಂಗ್, ಡಿ ಬಾಸ್ ಲೀಡರ್ ಇದನ್ನೇನಾದರೂ ಕೆಲಸ ಮಾಡಿದ್ರ? ದಿಂಬಿಗಾಗಿ ಒಂದು ಕಡೆ ಹೋರಾಡ್ದ ಪಾಪ ದರ್ಶನ್. ಸೂರ್ಯನ ಬೆಳಕಿಗಾಗಿ ನರಳಾಟವೇ ಇತ್ತು ಆ ಮನುಷ್ಯನದ್ದು. ಸೊಂಟ ಬೇನೆಗೆ ಟ್ರೀಟ್ಮೆಂಟ್ಗಾಗಿಯೂ ಕೂಡ ಹೋರಾಟಗಳಾಯಿತು. ಅದ್ಯಾವುದಕ್ಕೂ ಅನುಮತಿಸದ ಜೈಲು ಕಂಡು ಕಳ್ಳನ ಮಕ್ಕಳಿಗೆಲ್ಲ ಈ ತರಹ ಸೌಕರ್ಯಗಳನ್ನು ಕೊಡ್ತು ಅಂತ ಹೇಳಿ ಏನಾದರೂ ಡಿ ಗ್ಯಾಂಗಿನ ಮೆಂಬರ್ ಈ ಕೆಲಸ ಮಾಡಿದ್ರಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ನಾವದನ್ನು ನಿಖರವಾಗಿ ಇಂಥವರೇ ಮಾಡಿದ್ರು ಅನ್ನೋ ಪ್ರತ್ಯೇಕವಾದ ಆರೋಪ ನಮ್ಮಿಂದ ವ್ಯಕ್ತವಾಗಿಲ್ಲ. ಬದಲಾಗಿ ಈ ತರಹದೊಂದು ಶಂಕೆಗಳು, ಈ ತರಹದೊಂದು ಆರೋಪ, ಈ ತರಹದೊಂದು ಅನುಮಾನ, ಈ ತರಹದೊಂದು ಸಂಶಯ ರಾಜ್ಯದ ಒಂದಷ್ಟು ಜನರನ್ನು ಕಾಡ್ತಿದೆ. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಆ ಪರವಿರೋಧ ಚರ್ಚೆಗಳಾಗ್ತಾ ಇದೆ. ಅದರ ಆಧಾರದಲ್ಲಿ ಒಂದು ವೇಳೆ ಡಿ ಗ್ಯಾಂಗಿನ ಯಾರಾದರೂ ಈ ಕೆಲಸ ಮಾಡಿದ ತಪ್ಪಲ್ಲ, ಒಳ್ಳೆ ಕೆಲಸನೇ ಇದು. ಕಾನೂನು ಪ್ರಕಾರ ಅದರದ್ದೊಂದು ಪ್ರೊಸೀಜರ್ ಇದೆ, ಆ ಪ್ರೊಸೀಜರನ್ನು ಪಾಲಿಸಬೇಕಾಗಿತ್ತು. ಬದಲಾಗಿ ಇದರಲ್ಲೇನು ತಪ್ಪೇನಿಲ್ಲ. ಅಲ್ಲಿ ನಡೀತಿರೋ ಕರ್ಮನ ರಾಜ್ಯದ ಜನರಿಗೆ ತೋರಿಸಿದ್ದು ತಪ್ಪು ಅಂತ ಹೆಂಗ್ರಿ ಹೇಳೋದಕ್ಕೆ ಸಾಧ್ಯ? ಸಾಂವಿಧಾನಿಕವಾಗಿ ಅದಕ್ಕೊಂದಷ್ಟು ಪ್ರೊಸೀಜರ್ ಇತ್ತು. ಆತ ವಿಡಿಯೋ ಮಾಡ್ಕೊಂಡು ಮೊದಲು ಜೈಲಾಧಿಕಾರಿಗಳಿಗೆ ತೋರಿಸಬೇಕಾಗಿತ್ತು, ಅಥವಾ ಈ ವಿಡಿಯೋದ ಕಾಪಿಯನ್ನು ಗೃಹ ಇಲಾಖೆಯ ಅಧಿಕೃತ ಖಾತೆಗೆ ಕಳಿಸ್ಕೊಡ್ಬೇಕಾಗಿತ್ತು. ಮೊದಲೇ ರಿವೀಲ್ ಮಾಡಿದ್ದು ತಪ್ಪು ಅಂತ ಕಾನೂನು ಹೇಳಬಹುದು. ಆದರೆ ಇದರಲ್ಲಿ ತಪ್ಪೇನಿದೆ? ಅಲ್ಲಿನ ಕರ್ಮಕಾಂಡ ಇಡೀ ಜಗತ್ತಿಗೆ ತೋರಿಸ್ದ ಅವನು. ಟೆರರಿಸ್ಟ್ಗಳಿಗೆ, ರೇಪಿಸ್ಟರಿಗೆ ಅಲ್ಲಿ ಸಿಗೋ ಸೌಕರ್ಯಗಳನ್ನು ತೋರಿಸ್ದ. ಅದರಲ್ಲಿ ತಪ್ಪೇನಿಲ್ಲ ಅಂಥೇಳಿ ಒಂದಷ್ಟು ಜನ ಇದು ತಪ್ಪು ಅಂಥೇಳಿ ಕಾನೂನು. ಒಟ್ಟಾರೆ ಈ ಪ್ರಹಸನ ಮುಂದೆ ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.